ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಳಗಾವಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ 2025 ಹಾಗೂ ಬೆಳಗಾವಿ ಜಿಲ್ಲಾ ಮತ್ತು ಬೆಳಗಾವಿ ನಗರ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಳೋತ್ಸವ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 6/9/2025 ರಂದು ಕುಮಾರ ಗಂಧರ್ವ ರಂಗಮಂದಿರ ಬೆಳಗಾವಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಆಸಿಫ್ ಸೇಠ್ ಶಾಸಕರು, ಬೆಳಗಾವಿ ಉತ್ತರ ಹಾಗೂ ವೈಜೆ ಭಜಂತ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಳಗಾವಿ ನಗರ ವಲಯ ಮತ್ತು ಶ್ರೀಮತಿ ಲೀಲಾವತಿ ಹಿರೇಮಠ್, ಡಿಡಿಪಿಐ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಹಾಗೂ ವೈಜೆ ಭಜಂತ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಳಗಾವಿ ನಗರ ವಲಯ ಮತ್ತು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದಂತಹ ಬಸವರಾಜ ರಾಯವಗೋಳ್ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹಾಗೂ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನ ಈ ಸಂದರ್ಭದಲ್ಲಿ ಸುರೇಶ್ ವಾಲಿಕಾರ್ ಶಿಕ್ಷಕರು, ಮರಕಟ್ಟಿ ಪ್ರೌಢಶಾಲೆ ಇವರಿಗೂ ಕೂಡ ಪ್ರಶಸ್ತಿ ನೀಡಲಾಯಿತು. ಬೆಳಗಾವಿಯಿಂದ ಜಿಲ್ಲಾ ವರದಿಗಾರರು ರಮೇಶ್ ಬಾದಾಮಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಳ್ಳಾರಿ ಅವರ SC/ST ಸಂಘದ ಅಧ್ಯಕ್ಷರಾದ ಬಸವರಾಜ ಹಟ್ಟಿಹೊಳಿ ಇರ್ಬೋದು, ಅನಿಲ್ ಕಾಂಬ್ಳೆ ಇರ್ಬೋದು, ವೇದಿಕೆ ಮೇಲಿರುವಂಥ ಎಲ್ಲ ದೇವಿಗಳು, ಗಣ್ಯಮಾನ್ಯರು, ಇವತ್ತು ವಿಶೇಷವಾಗಿ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಜಿಲ್ಲಾ ಮಟ್ಟದ ಶಿಕ್ಷಣ ಒಂದು ನಿಮ್ಮಿಂದ ಪ್ರಯತ್ನ ಆಗಿದೆ. ಅದು ಮುಂದುವರಿಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಸೇವೆ ಕೂಡ ಇನ್ನೂ ಮುಂದುವರಿಲತ್ತ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಬಹುಶಃ ತಾವೆಲ್ಲ ಒಳ್ಳೆಯ ಶಿಕ್ಷಕರಿಗೆ ಸನ್ಮಾನ ಮಾಡಿದರೆ ಎಲ್ಲಿ ಶಿಕ್ಷಣ ಸಿಕ್ಕಿಲ್ಲ ಅಲ್ಲಿ ಶಿಕ್ಷಣಕ್ಕೆ ಹೋಗಿ ಕಲಿಸುವಂಥ ರಾಮಗಾಂವ್ ಬಗ್ಗೆ ಮೇಡಮ್ ಹೇಳ್ತಾರೆ. ರಾಮಗಾಂವದಲ್ಲಿ ಎಷ್ಟು ವರ್ಷ? 30 ವರ್ಷ, 20 ವರ್ಷ, 28 ವರ್ಷದಿಂದ ಖಾನಾಪುರ ನೌಕರಿ ಮಾಡಿದ್ರೆ ಬಹುಶಃ ಭಾಳ ಜನ ಹಿಂದೇಟ್ ಹಾಕ್ತಾರಲ್ಲಿ, ಯಾರು ಹೋಗೋಲ್ಲ. ಖಾನಾಪುರದ ಸೌಂದರ್ಯ ಪರಿಸರಕ್ಕೆ ನಾವು ಅಲ್ಲಿ ಮಾಡಿದ್ರೆ ಬಹುಶಃ ಇನ್ನೊಂದು 20 ವರ್ಷ ಹೆಚ್ಚು ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಖಾನಾಪುರದಲ್ಲಿ ಭಾಳ ಉತ್ತಮ ಪರಿಸರ ಇದೆ. ಕೆಲಸವನ್ನ ಮಾಡ್ತಾ ಇರುವಂತ ನನ್ನೆಲ್ಲ ಅಭಿಮಾನದ ಶಿಕ್ಷಕರ ಕುರಿತಾಗಿ ಶಿಕ್ಷಕರ ಒಂದು ದಿನಾಚರಣೆಯನ್ನ ನೀವು ಆಚರಣೆ ಮಾಡಬೇಕು ಎನ್ನುವಂತ ಒಂದು ಕರೆಯನ್ನ ನೀಡ್ತಾರೆ. ಅಲ್ಲಿಂದ ನಮಗೆ ಅವರು ಹುಟ್ಟು ಹಬ್ಬವನ್ನ ನಾವು ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬಂದಿರುವಂಥದ್ದು. ಬಹುಶಃ ಅವರು ಕೇವಲ ಶಿಕ್ಷಕರಷ್ಟೇ ಅಲ್ಲ, ದಾರ್ಶನಿಕರಾಗಿದ್ರು, ರಾಜನೀತಿಜ್ಞರಾಗಿದ್ರು, ಜೊತೆಗೆ ಆಗಿನ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾದಂತಹ ಕ್ರಾಂತಿಕಾರಕ ವಿಚಾರಗಳನ್ನ ವರ್ಗ ಕೋಣೆಯ